ಹಾಸನದಲ್ಲಿ ಪ್ರಕೃತಿ, ಪರಿಸರ ಹಾಗೂ ಮಾನವನ ನಡುವಿನ ಅವಿನಾಭಾವ ಸಂಬಂಧವನ್ನು ವಿಭಿನ್ನ ಕಲಾತ್ಮಕ ದೃಷ್ಟಿಕೋನದಲ್ಲಿ ಕಟ್ಟಿಕೊಡುವ ಮೂಲಕ ಯುವ ಚಿತ್ರಕಲಾವಿದ ಕೃಷ್ಣಚಾರಿ ಅವರು ತಮ್ಮದೇ ಆದ ಕಲಾ ಭಾಷೆಯನ್ನು ರೂಪಿಸಿಕೊಂಡಿದ್ದಾರೆ ಎಂದು ನಿರ್ಮಲಾ ಕಲಾಶಾಲೆಯ ನಿವೃತ್ತ ಪ್ರಾಚಾರ್ಯ ಕಾರದಕಟ್ಟಿ ಅಭಿಪ್ರಾಯಪಟ್ಟರು. ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಭಾನುವಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಬೆಂಗಳೂರು ಇವರ ಧನಸಹಾಯದಲ್ಲಿ ಆಯೋಜಿಸಿದ್ದ ಕಲಾವಿದ ಕೃಷ್ಣಚಾರಿ ಅವರ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನವನ್ನು ಉದ್ಘಾಟಿಸಿ ಅವರು ಮಾತನಾಡಿ, ಕೃಷ್ಣಚಾರಿ ಅವರ ಕಲಾಕೃತಿಗಳು ಕೇವಲ ಕಣ್ಣಿಗೆ ಕಾಣುವ ದೃಶ್ಯಗಳನ್ನು ಚಿತ್ರಿಸುವುದಕ್ಕೆ ಸೀಮಿತವಾಗಿಲ್ಲ. ಅವುಗಳ ಹಿಂದೆ ಪರಿಸರದ ಬಗ್ಗೆ ಕಾಳಜಿ, ಪ್ರಕೃತಿಯ ಸೂಕ್ಷ್ಮತೆಯನ್ನು ಗ್ರಹಿಸುವ ಮನಸ್ಸು ಹಾಗೂ ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಸಂಬಂಧವನ್ನು ಪ್ರಶ್ನಿಸುವ ಚಿಂತನೆಯೂ ಅಡಗಿದೆ. ಇದೇ ಅವರ ಕಲಾ ಪ್ರಯೋಗದ ವಿಶೇಷತೆ ಎಂದು ಹೇಳಿದರು. ಕಲಾ ಅಭ್ಯಾಸದಲ್ಲಿ ಕೃಷ್ಣಚಾರಿ ಅವರು ಸಾಂಪ್ರದಾಯಿಕ ಮಾಧ್ಯಮಗಳ ಜತೆಗೆ ನೈಸರ್ಗಿಕ ವಸ್ತುಗಳು ಸೇರಿದಂತೆ ವಿವಿಧ ವಸ್ತುಗಳನ್ನು ಸೃಜನಾತ್ಮಕವಾಗಿ ಬಳಸಿಕೊಂಡು ತಮ್ಮ ಕಲ್ಪನೆಗಳಿಗೆ ರೂಪ ನೀಡಿದ್ದಾರೆ. ಒಂದೇ ರೀತಿಯ ತಂತ್ರಕ್ಕೆ ಸೀಮಿತವಾಗದೆ ವಿಭಿನ್ನ ಮಾಧ್ಯಮಗಳೊಂದಿಗೆ ಪ್ರಯೋಗ ನಡೆಸಿರುವುದು ಅವರ ಕಲಾಕೃತಿಗಳಿಗೆ ವೈವಿಧ್ಯತೆ ನೀಡಿದೆ ಎಂದರು. ಈ ಏಕವ್ಯಕ್ತಿ ಪ್ರದರ್ಶನದಲ್ಲಿ ವಿವಿಧ ಹಂತಗಳಲ್ಲಿ ಅವರು ರಚಿಸಿರುವ ಕಲಾಕೃತಿಗಳನ್ನು ಪ್ರದರ್ಶಿಸಲಾಗಿದ್ದು, ಪ್ರತಿಯೊಂದು ಕೃತಿಯು ನೋಡುಗರಲ್ಲಿ ವಿಭಿನ್ನ ಭಾವನೆ ಮತ್ತು ಚಿಂತನೆಯನ್ನು ಮೂಡಿಸುವ ಸಾಮರ್ಥ್ಯ ಹೊಂದಿದೆ. ಪ್ರಶಸ್ತಿ ಪಡೆದಿರುವ ಹೆಮ್ಮೆಯ ಕಲಾಕೃತಿಗಳು ಪ್ರದರ್ಶನದಲ್ಲಿರುವುದು ವಿಶೇಷವಾಗಿದೆ ಎಂದು ತಿಳಿಸಿದರು. ನಾವು ಸಾಮಾನ್ಯವಾಗಿ ಸುತ್ತಮುತ್ತಲಿನ ಪರಿಸರವನ್ನು ನೋಡುವ ದೃಷ್ಟಿಕೋನವೇ ಬದಲಾಗಬೇಕು. ಕಲಾವಿದನ ಕಣ್ಣುಗಳಿಂದ ನೋಡಿದಾಗ ಸಾಮಾನ್ಯವಾಗಿ ಕಾಣುವ ವಸ್ತುಗಳಲ್ಲಿಯೂ ಸೌಂದರ್ಯ, ಅರ್ಥ ಮತ್ತು ಕಲಾತ್ಮಕತೆ ಗೋಚರಿಸುತ್ತದೆ. ಕೃಷ್ಣಚಾರಿ ಅವರ ಕಲಾಕೃತಿಗಳು ಇದಕ್ಕೆ ಉತ್ತಮ ಉದಾಹರಣೆಯಾಗಿವೆ ಎಂದರು. ಹಾಸನದಲ್ಲಿ ಸಮರ್ಪಕವಾದ ಆರ್ಟ್ ಗ್ಯಾಲರಿ ನಿರ್ಮಾಣವಾದರೆ ಜಿಲ್ಲೆಯ ಕಲಾವಿದರಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಉತ್ತಮ ವೇದಿಕೆ ದೊರೆಯಲಿದೆ. ಇಂತಹ ಕಲಾ ಪ್ರದರ್ಶನಗಳಿಗೆ ಹೆಚ್ಚಿನ ಮೆರುಗು ದೊರೆಯುವುದಲ್ಲದೆ ಸ್ಥಳೀಯ ಕಲಾವಿದರಿಗೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಳ್ಳಲು ಅವಕಾಶ ಸಿಗಲಿದೆ. ಹೀಗಾಗಿ ಹಾಸನದಲ್ಲಿ ಕಲಾ ಗ್ಯಾಲರಿ ನಿರ್ಮಾಣದ ಕುರಿತು ಸಂಸದರು, ಶಾಸಕರು ಹಾಗೂ ಜಿಲ್ಲಾಡಳಿತ ಗಂಭೀರವಾಗಿ ಗಮನಹರಿಸಬೇಕು. ಕರ್ನಾಟಕ ಸಂಸ್ಕೃತಿ ಇಲಾಖೆಯ ಸಹಯೋಗದೊಂದಿಗೆ ಇಲ್ಲಿ ಚಿತ್ರಕಲಾ ಪ್ರದರ್ಶನ ಮಾಡ್ತಾ ಇದ್ದಾರೆ. ಇವರ ಒಂದು ಕಲಾಕೃತಿಗಳು ತುಂಬಾ ವೈವಿಧ್ಯಮಯವಾಗಿದ್ದಾವೆ. ಅಮೂರ್ತಾಕಾರದ ಚಿತ್ರಕಲಾಕೃತಿಗಳು, ಆಬ್ಸ್ಟ್ರಾಕ್ಟ್ ಪೇಂಟಿಂಗ್ ಅಂತ ನಾವು ಹೇಳ್ತೇವೆ. ಇದು ಅವರು ಯಾವ ಒಂದು ಕಲಾಕೃತಿಗೂ ಶೀರ್ಷಿಕೆ ನೀಡಿಲ್ಲ. ಶೀರ್ಷಿಕೆ ಏನಂದ್ರೆ, ನಿಂತು ನಾವು ಕಲಾರಾಧಕರ ಕಲಾಪ್ರಿಯರು ಅದನ್ನು ವೀಕ್ಷಣೆ ಮಾಡಿ ನೋಡ್ತಾ ಇದ್ದಾರೆ. ಒಂದೊಂದು ಬಗೆಯ ಶೀರ್ಷಿಕೆ, ಒಂದೊಂದು ಬಗೆಯ ಸೌಂದರ್ಯ, ಒಂದೊಂದು ಬಗೆಯ ಸಂತೋಷ ನಮಗೆ ಆ ಕಲಾಕೃತಿಗಳ ಮೂಲಕ ದೊರೀತಾವೆ. ಅಮೂರ್ತಾಕಾರದ ಚಿತ್ರಕಲೆ ಆಗಲಿ, ಪ್ರಿಂಟ್ ಮೇಕಿಂಗ್ ಚಿತ್ರಕಲೆ ಆಗಲಿ, ವಿಶೇಷವಾಗಿ ಇಲ್ಲಿ ಲಲಿತಕಲಾ ಅಕಾಡೆಮಿ ಅವಾರ್ಡ್ ಆಗಿರ್ತಕ್ಕಂಥ ಒಂದು ವಿಶೇಷವಾದ ಒಂದು ಕಲಾಕೃತಿಯಲ್ಲಿ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ನೋಡೋದಕ್ಕೆ ಅದು ಮಣ್ಣು, ಬೇರೆ ಬೇರೆ ಕೆಲವು ಪಿಗ್ಮೆಂಟ್, ಕಾಳು, ಕಡಿ ಇಂಥವೆಲ್ಲ ಬಳಸ್ಕೊಂಡು ತುಂಬಾ ಸುಂದರವಾಗಿ ಮೂಡಿ ಬಂದಿದೆ. ಈ ಕಲಾಕೃತಿ ಕರ್ನಾಟಕ ಲಲಿತಕಲಾ ಅಕಾಡೆಮಿಯ ಒಂದು ಅವಾರ್ಡ್ ಆಗಿರುವಂತಹ ಹೆಮ್ಮೆಯ ಕಲಾಕೃತಿ ತಮ್ಮೆಲ್ಲರ ಮುಂದೆ ಒಂದು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಮೊದಲು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ನಾನು. ಅದೇ ರೀತಿಯಾಗಿ ಅವರ ಒಂದು ಕಲಾಕೃತಿಗಳು ಪೇಂಟಿಂಗ್ ಕಲಾಕೃತಿಗಳ ಜೊತೆಗೆ ಇನ್ಸ್ಟಾಲೇಷನ್ ಅಂತ, ಬಹುಶಃ ಹಾಸನದಲ್ಲಿ ಪ್ರಥಮ ಬಾರಿಗೆ ಕಲಾ ಪ್ರದರ್ಶನ ಇವರು ಮಾಡಿರೋದು ಇನ್ಸ್ಟಾಲೇಷನ್. ನೋಡೋದಕ್ಕೆ ಏನೋ ಒಂದು ಹಗ್ಗ ಅಂತ ಅನಿಸುತ್ತೆ. ಅದಕ್ಕೆ ಒಂದು ವಿಶೇಷವಾದ ಒಂದು ಸ್ಥಳ, ಅವಕಾಶ ಮತ್ತು ಒಂದು ಲೈಟ್, ವಿಶೇಷವಾದ ಒಂದು ಲೈಟ್ ಕೊಟ್ಟರೆ ಅದು ಕೂಡ ಒಂದು ವೈವಿಧ್ಯಮಯವಾದ ಒಂದು ಕಲಾಕೃತಿ ಇನ್ಸ್ಟಾಲೇಷನ್ ಒಳಗೆ ಬರುತ್ತೆ. ಹಾಗೆಯೇ ಅಲ್ಲಿ ಒಂದು ಚೇರ್ ಇಟ್ಟಿದ್ದಾರೆ. ಚೇರ್ ಒಂದು ಹಳೆಯದಾದ ಒಂದು ಚೇರ್, ಅದರ ಮೇಲೆ ಐಸ್ 2 ಪೀಸ್ಗಳಿಟ್ಟಿದ್ದಾರೆ. ಅದು ಕೂಡ ಒಂದು ಕಲಾಕೃತಿ. ಬಹುಶಃ ನೀವು ಕಣ್ಣಿನ ಸಮಾಂತರಕ್ಕೆ ಮಾತ್ರ ನೋಡ್ತಾ ಇದ್ದಾರೆ. ಕಣ್ಣೆತ್ತಿ ನೋಡಿದ್ರೆ ಅಲ್ಲೊಂದು ಕಲಾಕೃತಿ ಕೂಡ ಇದೆ. ಅಲ್ಲಿ ಹಡಗುಗಳನ್ನು ಮಾಡಿ ಅದನ್ನೊಂದು ಬಲೆ ಒಳಗೆ ಹಾಕಿ ಕಲಾಕೃತಿಗಳನ್ನ ಅಲ್ಲಿ ಒಂದು ವಿಶೇಷವಾದ ಒಂದು ಸ್ಥಾನ ಕೊಟ್ಟು ಅದನ್ನು ಕೂಡ ಇಟ್ಟಿದ್ದಾರೆ. ಇನ್ಸ್ಟಾಲೇಷನ್ ನಿಜವಾಗ್ಲೂ ಒಂದು ತುಂಬಾ